ನಮಸ್ಕಾರ ಸ್ನೇಹಿತರೆ. ಇದೀಗ ಸ್ಯಾಂಡಲ್ವುಡ್ ಮತ್ತು ಟಾಲಿವುಡ್ ಎರಡೂ ಕಡೆ ಚರ್ಚೆಯಾಗುತ್ತಿರುವ ವಿಷಯ ಏನು ಗೊತ್ತಾ? ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ಸುದ್ದಿ. ಕನ್ನಡದಲ್ಲಿ ಸಿನಿಮಾ ಆರಂಭಿಸಿದ ರಶ್ಮಿಕಾ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಈಗ ಅವರು ತೆಲುಗು ನಟ ವಿಜಯ್ ದೇವರಕೊಂಡ ಅವರನ್ನು ಮದುವೆಯಾಗುತ್ತಿದ್ದಾರೆ ಎನ್ನಲಾಗಿದೆ. ಮದುವೆ ದಿನಾಂಕ ಕೂಡ ಫಿಕ್ಸ್ ಆಗಿದೆಯಂತೆ. ಫೆಬ್ರವರಿ 26ರಂದು ಮದುವೆ ನಡೆಯಲಿದ್ದು, ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಭರ್ಜರಿ ಆರತಕ್ಷತೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇನ್ನು ವಿಶೇಷವೆಂದರೆ ಕರ್ನಾಟಕದ ಹಲವು ಸ್ಟಾರ್ ನಟರಿಗೆ ಆಹ್ವಾನ ಪತ್ರಿಕೆ ತಲುಪಿದೆಯಂತೆ. ಅವರಲ್ಲಿ ಶಿವರಾಜ್ಕುಮಾರ್, ಸುದೀಪ್ ಅಂದ್ರೆ ಕಿಚ್ಚ ಸುದೀಪ್, ಯಶ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ವಿ ರವಿಚಂದ್ರನ್, ಧ್ರುವ ಸರ್ಜಾ, ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿದಂತೆ ಹಲವರಿಗೆ ಆಹ್ವಾನ ನೀಡಿದ್ದಾರೆ. ನಿರ್ದೇಶಕರಾದ ಎ ಹರ್ಷ, ನಂದಕಿಶೋರ್, ಸಿಂಪಲ್ ಸುನಿ ಮತ್ತು ನಟಿ ಆಶಿಕಾ ರಂಗನಾಥ್ ಇವರಿಗೂ ಆಹ್ವಾನ ತಲುಪಿದೆಯಂತೆ. ಒಟ್ಟು ಕನ್ನಡದಿಂದ ಸುಮಾರು 11 ಮಂದಿಗೆ ಆರತಕ್ಷತೆಯ ಆಹ್ವಾನ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲ, ಕೇವಲ ಕಾರ್ಡ್ ಕಳುಹಿಸುವುದಲ್ಲದೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ಆಹ್ವಾನಿಸಿದ್ದಾರಂತೆ. ಆದರೆ ಒಂದು ಕುತೂಹಲಕಾರಿ ವಿಷಯ ಏನೆಂದರೆ, ರಶ್ಮಿಕಾಗೆ ಮೊದಲ ಸಿನಿಮಾ ಅವಕಾಶ ನೀಡಿದ ತಂಡದ ಕೆಲವರಿಗೆ ಆಹ್ವಾನ ಹೋಗಿಲ್ಲ ಎಂಬ ಮಾತು ಕೂಡ ಕೇಳಿಬರುತ್ತಿದೆ. ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿ ಇವರ ಬಳಗಕ್ಕೆ ಆಹ್ವಾನ ಸಿಕ್ಕಿಲ್ಲವೆಂದು ಚರ್ಚೆ ನಡೆಯುತ್ತಿದೆ. ರಿಷಬ್ ಶೆಟ್ಟಿ ಅವರನ್ನು ಈ ಬಗ್ಗೆ ಪ್ರಶ್ನಿಸಿದಾಗ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದರು ಎನ್ನಲಾಗುತ್ತಿದೆ. ಇದು ನಿಜವೇ ಇಲ್ಲವೇ ಕೇವಲ ಗಾಸಿಪ್ನೋ ಎಂಬ ಪ್ರಶ್ನೆ ಈಗ ಸಿನಿ ವಲಯದಲ್ಲಿ ಹರಿದಾಡುತ್ತಿದೆ.